ಕಾಂಗ್ರೆಸ್ ಕೆಲ ಶಾಸಕರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ನಿವಾಸಕ್ಕೆ ಇದೀಗ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ನ ಕೆಲ ಶಾಸಕರ ಅಸಮಾಧಾನ ವಿಚಾರ ಸಿದ್ದರಾಮಯ್ಯ ನಿವಾಸಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ ಭೇಟಿ ನೀಡಿದ್ದಾರೆ. ಮಾಜಿ ಸಿಎಂ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಶಾಸಕ ಸುಧಾಕರ್. ಅವರಿಗೂ ಕೂಡ ಕೆಲವೊಂದಿಷ್ಟು ಅಸಮಾಧಾನಗಳಿದ್ವು. ಏನು ಸಂಪುಟ ವಿಸ್ತರಣೆ, ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷರ ಅವರು ಕೂಡ ಅಧ್ಯಕ್ಷ ಪಟ್ಟಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕೆ ಸಿದ್ದರಾಮಯ್ಯ ನಿವಾಸಕ್ಕೆ ಇದೀಗ ಶಾಸಕ ಡಾಕ್ಟರ್ ಸುಧಾಕರ್ ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಕೆಲ ಶಾಸಕರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ಬೆಳಗ್ಗಿಂದ ಇದೀಗ ಡಾಕ್ಟರ್ ಸುಧಾಕರ್ ಶಾಸಕರು ಚಿಕ್ಕಬಳ್ಳಾಪುರ ಇವರು ಕೂಡ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ಮಾತುಕತೆ ಕೂಡ ನಡೆಸ್ತಾರೆ. ಸಿದ್ದರಾಮಯ್ಯ ಅವರು ವಿದೇಶ ಪ್ರವಾಸದಿಂದ ವಾಪಸ್ ಬಂದಿದ್ದ ತಡ ಅವರ ನಿವಾಸ ಇದೀಗ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಕಾಂಗ್ರೆಸ್ನ ಕೆಲ ಶಾಸಕರು ಅಸಮಾಧಾನ ಏನುಗೊಂಡಿದ್ರು ಆ ಎಲ್ಲ ಶಾಸಕರು ಒಬ್ಬೊಬ್ಬರಾಗಿಯೇ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಅವರ ಒಂದು ಅಸಮಾಧಾನ ಕುರಿತಂತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಹೆಗಲಿಗೆ ಇದೀಗ ಏನು ವೇಣುಗೋಪಾಲ್ ಅವರು ಅವೆಲ್ಲ ಜವಾಬ್ದಾರಿ ವಹಿಸಿದ್ದಾರೆ. ಅಸಮಾಧಾನ ಏನೇನಿದೆ, ಅವರ ಬೇಡಿಕೆಗಳೇನು ಅನ್ನುವಂಥದ್ದು ಕೂಡ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಹೆಗಲಿಗೆ ಜವಾಬ್ದಾರಿ ವಹಿಸಲಾಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಇದೀಗ ಕಾಂಗ್ರೆಸ್ನ ಅಸಮಾಧಾನಗೊಂಡಿರುವಂತಹ ಶಾಸಕರು ಆಗಮಿಸ್ತಾ ಇದ್ದಾರೆ. ಇದೀಗ ಚಿಕ್ಕಬಳ್ಳಾಪುರದ ಶಾಸಕ ಸುಧಾಕರ್ ಆಗಮಿಸಿ ಸಿದ್ದರಾಮಯ್ಯವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇವರು ಕೂಡ ಸಚಿವಾಕಾಂಕ್ಷಿ ಆಗಿದ್ದಾರೆ. ಹಾಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅಸಮಾಧಾನ ಹೊರಹಾಕಿದ್ರು. ಆದರೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ. ಬಟ್ ಎಲ್ಲ ವಿಷಯಗಳ ಬಗ್ಗೆ, ತಮ್ಮ ಬೇಡಿಕೆಗಳ ಬಗ್ಗೆ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡೋಕೆ ಇದೀಗ ಅವ್ರ ನಿವಾಸಕ್ಕೆ ಸುಧಾಕರ್ ಆಗಮಿಸಿದ್ದಾರೆ. ಎಲ್ಲ ಜವಾಬ್ದಾರಿಯನ್ನ ಇದೀಗ ಸಿದ್ದರಾಮಯ್ಯ ಅವರ ಹೆಗಲಿಗೆ ರಾಜ್ಯ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ವಹಿಸಿದ್ದಾರೆ. ನಿನ್ನೆ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಿ ಯಾವ್ಯಾವ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಅವರ ಬೇಡಿಕೆ ಏನು, ಹಾಗೆ ಗೊಂದಲ ಏನಿದೆ ಅವೆಲ್ಲವನ್ನ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಒಂದು ಹೆಗಲಿಗೆ ಜವಾಬ್ದಾರಿ ವಹಿಸಲಾಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ವಿದೇಶದಿಂದ ಯಾವಾಗ ವಾಪಸ್ ಬಂದರು ಆವಾಗಲಿಂದಲೂ ಕೂಡ ರಾಜಕೀಯದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾನೆ ಇದೆ. ಇದೀಗ ಅವರ ಕಾವೇರಿ ನಿವಾಸ ರಾಜ್ಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ಇದೀಗ ಸಿದ್ದರಾಮಯ್ಯ ಅವರು ವಿದೇಶ ಪ್ರವಾಸದಿಂದ ವಾಪಸ್ ಆಗಿ ಮತ್ತೆ ಅವರ ನಿವಾಸ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕರು ಬರ್ತಾ ಇದ್ದಾರೆ ಅಸಮಾಧಾನಗೊಂಡಿರುವಂತವರು. ಸದ್ಯಕ್ಕೆ ಏನಾಗ್ತಾ ಇದೆ? ಪ್ರಭು, ರಾಜಕೀಯ ಮೇಲಾಟ ಹಾಗೂ ಅಂದರ್ಭಾವ ರಾಜ್ಯದಲ್ಲಿ ಉಳಿದ ಎಲ್ಲಾ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನ ಸೋಲಿಸೋದ್ರಲ್ಲಿ ಸೋತು ಹೋಗಿದ್ರು. ವಿದೇಶ ಪ್ರವಾಸವನ್ನ 12 ದಿನ ಮುಗಿಸಿ ಬಂದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಿನ್ನೆಯಿಂದ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿದೆ. ಇವತ್ತಿನ ಅಪ್ಡೇಟ್ ಅನ್ನ ನೋಡ್ತಿರಬಹುದು ಪ್ರಭು ನೀವು. ರಮೇಶ್ ಜಾರಕಿಹೊಳಿಗೆ ಈಗಾಗಲೇ ಕರೆ ಮಾಡಿ ಬೆಳಗಾವಿಯಿಂದ ಆಗಮಿಸುವಂತೆ ಸೂಚನೆ ನೀಡಲಾಗಿದೆ. ಇನ್ನೇನು ಗಂಟೆಗಳ ಹೊತ್ತಿನಲ್ಲಿ ರಮೇಶ್ ಜಾರಕಿಹೊಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸ್ತಾರೆ. ಇನ್ನು ಮತ್ತೊಂದು ಕಡೆ ಶಾಸಕ ಡಾಕ್ಟರ್ ಸುಧಾಕರ್ ಹಾಗೂ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಸನದ ಕಾಂಗ್ರೆಸ್ ಆಗಿದ್ದಂತಹ ಮಂಜೇಗೌಡ ಸಹ ಆಗಮಿಸಿ ಈಗಾಗಲೇ ಸಿದ್ದರಾಮಯ್ಯನ ಭೇಟಿ ಮಾಡ್ತಿದ್ದಾರೆ. ಈ ಭೇಟಿಯನ್ನ ಗಮನಿಸೋದಾದ್ರೆ ಅಸಮಾಧಾನಿಗಳು, ಅದರಲ್ಲೂ ಡಾಕ್ಟರ್ ಸುಧಾಕರ್ ಅಂತೂ ಮೈತ್ರಿ ಸರ್ಕಾರದ ಅಸಮಾಧಾನವನ್ನ ತೋರ್ಪಡಿಕೆ ಮಾಡೋದ್ರಲ್ಲಿ, ಬಹಿರಂಗ ಹೇಳಿಕೆ ನೀಡೋದ್ರಲ್ಲಿ ಸಾಕಷ್ಟು ಗುರುತಿಸಿದ್ದಾರೆ. ಅವರು ಸಹ ಈಗ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ನೀಡಿದ್ರು. ಸರ್ಕಾರದಲ್ಲಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಸಿಗ್ತಿಲ್ಲ ಹಾಗೂ ಸರ್ಕಾರ ಉಳಿಲಿ ಆದ್ರೆ ಕೆಲಸ ಆಗ್ಲಿ ಅನ್ನುವಂತ ಹೇಳಿಕೆಗಳನ್ನ ನೀಡಿದ್ರು. ಇನ್ನು ಸಚಿವ ಸ್ಥಾನ ಅದನ್ನ ಕೊಡೋದಾದ್ರೆ ಕೊಡ್ಲಿ, ನನಗೆ ಅರ್ಹತೆ ಇದೆ ಅಂತ ಸಹ ಹೇಳಿದ್ರು. ಅವರನ್ನ ಕರೆಸಿ ಈಗ ಮಾತುಕತೆ ನಡೆಸಲಾಗ್ತಿದೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಅವರ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಸಹ ಅಪ್ಡೇಟ್ ಮಾಡ್ಲಾಗ್ತಿದೆ. ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಸಹ ತೋರ್ಪಡಿಕೆ ಮಾಡ್ಲಾಗ್ತಿದೆ. ಇದೆಲ್ಲವನ್ನ ಕುರಿತು ಕಳೆದ ಅರ್ಧ ಗಂಟೆಗಳಿಂದ ಸಭೆ ಆರಂಭವಾಗಿದೆ ಪ್ರಭು.
ನಂದಿನಿ, ಈಗ ನಾವು ಒಂದು ಸ್ಪಷ್ಟವಾಗುತ್ತೆ, ಈಗ ಸಿದ್ದರಾಮಯ್ಯವ್ರನ್ನ ಬಿಟ್ರೆ ಉಳಿದಂತಹ ರಾಜ್ಯ ಕಾಂಗ್ರೆಸ್ ನಾಯಕರ ಒಂದು ಸಂಧಾನಕ್ಕೆ ಕೆಲ ಅಸಮಾಧಾನಗೊಂಡಿರುವಂತಹ ಶಾಸಕರು ಒಪ್ಪಲಿಲ್ಲ ಅಂದ್ರೆ ಅವರು ವಿಫಲವಾಗಿದ್ದಾರೆ ಇದರಲ್ಲಿ ಅಂತ ಗೊತ್ತಾಗುತ್ತಾ ಹೇಗೆ? ಪ್ರಭು, ಸದ್ಯ ಈಗ ರಾಜಕೀಯ ಮೇಲಾಟವನ್ನ ನಡೆಸಿರೋದು ಮಾಜಿ ಸಿಎಂ ಸಿದ್ದರಾಮಯ್ಯನೇ. ನೀವು ಗಮನಿಸ್ತಿರ್ಬೋದು, ಯಾರೆಲ್ಲ ಈಗ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅವರೆಲ್ಲರೂ ಸಹ ಸಿದ್ದರಾಮಯ್ಯ ವಲಯದಲ್ಲಿ ಗುರುತಿಸಿಕೊಂಡವರು. ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯಗೆ ಕ್ಯಾಬಿನೆಟ್ ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಹೇಳಿ ಕೈ ಬಿಡಲಾಗಿತ್ತು. ವರ್ಗಾವಣೆಯಲ್ಲಿ ಸಮನ್ವಯ ಸಮಿತಿಯ ಅಭಿಪ್ರಾಯವನ್ನ ಪಡೆಯುತ್ತೀವಿ ಅನ್ನುವಂತಹ ಮಾತನ್ನ ಹೇಳಿ ಕೈ ಬಿಡಲಾಗಿತ್ತು. ಹಲವು ವಿಚಾರಗಳಿಗೆ ಸಿದ್ದರಾಮಯ್ಯಗೆ ಸೊಪ್ಪಾಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಇನ್ನು ಈ ಕಡೆ ವಿದೇಶಕ್ಕೆ ತೆರಳುವ ಮೂಲಕ ಮತ್ತೊಂದು ಕಡೆ ಅಸಮಾಧಾನ ಸ್ಫೋಟಕ್ಕೆ ಕಾರಣ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಸಿದ್ದರಾಮಯ್ಯ ಕೈವಾಡ ಇದೆ ಅನ್ನುವಂತಹ ಆರೋಪ ಸಹ ಇದೆ. ಅದರ ನಿಟ್ಟಿನಲ್ಲಿ ನೀವು ಗಮನಿಸೋದಾದ್ರೆ ರಮೇಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್, ಡಾಕ್ಟರ್ ಸುಧಾಕರ್, ಎಂ.ಟಿ. ನಾಗರಾಜ್ ಸೇರಿದಂತೆ ಎಲ್ಲರೂ ಸಹ ಸಿದ್ದರಾಮಯ್ಯ ಅನುಯಾಯಿಗಳು ಹಾಗೂ ಆಪ್ತ ವಲಯದವರು ತಪ್ಪಿಸಿಕೊಂಡಿದ್ದಾರೆ. ಹಾಗಾಗಿ ಈ ಅಸಮಾಧಾನವನ್ನ ಸಿದ್ದರಾಮಯ್ಯ ಮೂಲಕನೇ ಬಗೆಹರಿಸಿ ಹೈಕಮಾಂಡ್ಗೆ ತಾವು ಏಕೈಕ ನಾಯಕ ಕಾಂಗ್ರೆಸ್ ನಲ್ಲಿ ಅನ್ನೋದನ್ನ ತೋರ್ಪಡಿಕೆ ಮಾಡಲಾಗುತ್ತೆ. ಥ್ಯಾಂಕ್ ಯು ನಂದಿನಿ, ತಮ್ಮೆಲ್ಲ ಮಾಹಿತಿಗಾಗಿ.